8 ಡಿಗ್ರಿ ಉಷ್ಣಾಂಶ ಐತೆ ಅಂತ ಗೊತ್ತಾಗಬೇಕು ಅಷ್ಟೇ ತಾನೇ. ಸಂಕ್ರಾಂತಿಯಾಗಿ ಹುಣ್ಮೇನೂ ಆಯಿತು, ಮಾಘ ಮಾಸ, ಕೃಷ್ಣ ಪಕ್ಷ. ನಮ್ರೆ ಇವಾಗ ಟೈಮು ಒಂದು 12:30 ಇರ್ಬೋದಾ? ರಾಮು ಅವರೇ, ಯಾಕೆ ಹಾಗೆ ಓಡೋದ್ರಿ? ನಮ್ಮ ಬಾಬನ್ ಮಾತಾಡ್ಸೋಕ್ಕೆ. ನಮ್ಮ ಗಲ್ಡಿ ಮನೇಲಿ ಅಲ್ಪ ಸ್ವಲ್ಪ ಓದ್ಕೊಂಡಿರೋನು ಅಂದರೆ ಅವನು ಒಬ್ಬನೇ. ಅದಕ್ಕೆ ನಾನು ವಿದ್ಯಾಭ್ಯಾಸ ಕಲ್ತ್ರೆ ಹೆಂಗೆ ಅಂತ ಅವನು ತಾವು ಕೇಳಕ್ಕೆ ಹೋಗಿದೆ. ಅದಕ್ಕೆ ಅವನು ಏನಂದ ಗೊತ್ತಾ? ಏನಂದ್ರು? ವಿದ್ಯಾಭ್ಯಾಸ ಕಲ್ತ್ರೆ ಮನ್ಸ ಈಕಾಗೋಯ್ತಾನಂತೆ. ಸ್ಯಾನೆ ಓದ್ಕೊಂಡ್ರೆ ನಾನು ನಿಮ್ಮ ಥರ ಸೂಕ್ಷ್ಮ ಆಗ್ಬಿಡ್ತೀನಿ, ಆಮೇಲೆ ಕುಸ್ತಿ ಮಾಡೋಕ್ಕಾಗಿಲ್ಲ ಅಂತ ಹೇಳ್ದ. ರಾಮು ಅವರೇ, ಓದೋದಕ್ಕೂ ಅದಕ್ಕೂ ಏನು ಸಂಬಂಧ ಐತೆ? ಓದಿದ್ರೆ ತಲೆಗಟ್ಟಿ ಆಯ್ತದೆ, ಬಾಡಿ ಈಕಾಗುತ್ತದೆ. ಸರಿ, ಹಾಗೆ ಅನ್ಕೊಳ್ಳಿ. ಆದರೆ ನಾನೇ ನಿಮ್ಮನ್ನ PhD ಮಾಡಿ ಅಂತ ಕೇಳ್ತಿಲ್ವಲ್ಲ. ಬರೀ ಅಕ್ಷರಾಭ್ಯಾಸ ಮಾಡಿ ಓದೋದು ಬರೀದು ಮಾತ್ರ ಕಲೀರಿ ಅಂತ ತಾನೇ ಕೇಳ್ತಿರೋದು. ಅದೇ ಯಾಕೆ ಅಂತ ಕೇಳ್ತೀವಿ. ಈಗ ನೀವೇ ನೋಡಿದ್ರಲ್ಲ, ನಾನು ಓದದೇ ಇದ್ರೂ ನನ್ನ ಯಾರು ಮೋಸ ಮಾಡೋಕ್ಕಾಗ್ತಿಲ್ಲ. ಎಲ್ರಿಗೂ ನನ್ನ ಮೇಲೆ ವಿಶ್ವಾಸ ಐತೆ. ಬರೀ ಒಂದು ಅಂಗಡಿ ಕರ್ಕೊಂಡ್ಬಂದು ವಿಶ್ವಾಸ ಅಂತ ಹೇಳಿದ್ರೆ ಹೇಗೆ ರಾಮು ಅವರೇ? ಇವಾಗ ನೀವು ಬೇರೆಯವ್ರಿಗೆ ಹೋಗ್ಬೇಕು ಅಂದಾಗ ಅಲ್ಲಿ? ಅಯ್ಯೋ, ನಾನ್ಯಾಕೆ ಬೇರೆಯವ್ರಿಗೆ ಹೋಗ್ಲಿ? ಇದೇ ನನ್ನೂರು, ಇವರೇ ನನ್ನ ಜನ. ಏನು ಚಂದ್ರಣ್ಣ? ಚಂದ್ರಣ್ಣ, ಇಡೀ ಜೀವನ ಅದು ಹೇಗೆ ಒಂದೇ ಊರಲ್ಲಿ ಇರೋಕ್ಕಾಗತ್ತೆ? ನಿಮ್ಮ ಅಂಗಡಿಗೆ ಐಟಮ್ಸ್ ತರಬೇಕು ಅಂದಾಗ ಪಟ್ನಕ್ಕೆ ಹೋಗಬೇಕು ತಾನೆ, ಆವಾಗ ವಿದ್ಯಾಭ್ಯಾಸ ಬೇಕಲ್ವಾ? ಹೇಳಿ ಇವ್ರಿಗೆ. ಏನು ಚಂದ್ರಣ್ಣ, ಏನಂತೀಯ? ಹೇಳಿ, ವಿದ್ಯಾಭ್ಯಾಸನೇ ಮುಖ್ಯ ಅಂತ. ಅನುಭವ ಇಲ್ಲದೆ ಅಂಗಡಿ ನಡ್ಸಕ್ಕಾಗಿಲ್ಲ ಅಂತ ಹೇಳೋಣ. ರಮಣ ಅಮ್ಮೋರೆ, ಏನಾರು ತಪ್ಪಾದ್ರೆ ಬೋಯ್ದ್ಬಿಡಿ, ಹಿಂಗೆಲ್ಲ ನೀವು ಹೇಳ್ಬಿಡಿ, ದಿಗ್ಲಾಗ್ತದೆ. ಸರಿ ಚಂದ್ರಣ್ಣ, ನಾವು ಬರ್ತೀವಿ. ಅಮ್ಮರೆ ಬನ್ನಿ ಹೋಗಮ್ಮ. ಎಲ್ಲರೂ ಚಂದ್ರಣ್ಣನ ಥರನೇ ಒಳ್ಳೆಯವರಾಗಿರ್ತಾರೆ ಅಂತ ಹೇಗೆ ನಂಬ್ತೀರಾ? ಇದೇ ಊರಿನವರೇ ಯಾರಾದರೂ ಮೋಸ ಮಾಡ್ಬೋದಲ್ವಾ? ಸಾಧ್ಯನೇ ಇಲ್ಲ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಅವನೇ, ಯಾರು ಹಂಗೆ ಮಾಡೋಕ್ಕಿಲ್ಲ. ಇಷ್ಟೊಂದು ಮುಗ್ಧರಾಗಿರ್ಬಾರ್ದು ರಾಮು ಅವರೇ. ಓ ಸಾವಣ! ಓ ರಮಣ, ಓ ಏನು ರಮಣ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಆರಾಮಿದ್ದೀರಾ? ಅಮ್ಮ ನಮಸ್ಕಾರ. ಏನು ರಮಣ, ಮನೆಯವ್ರು ಕರ್ಕೊಂಡು ಅಂಗಡಿ ಕಡೆ ಹೋಗಿದ್ರು? ಹಾಗೆ ನಮ್ಮ ಅಂಗಡಿಗೆ ಬರೋದಲ್ವಾ? ನಿಮ್ಮ ತವ ತಗೊಂಡ್ರೆ ದುಡ್ಡೇ ವಾಪಸ್ ಕೊಟ್ಟಿಲ್ಲ, ಅದು ಕೊಟ್ಮೇಲೆ ವಾಪಸ್ ಬರ್ತೀನಿ. ಅಯ್ಯೋ, ಅದು ನಾನು ಮರ್ತೇ ಹೋದೆ. ಅಯ್ಯಯ್ಯೋ, ಹಂಗೆಲ್ಲ ಮರ್ತೋಬೇಡಿ. ನಮ್ಮ ಮಾವ ನನಗೆ ಕೊಟ್ಟಿರೋ ಸರ ಇನ್ನು ನಿಮ್ಮ ತವಲೆ ಐತೆ. ಅದಂಗೆ ಭದ್ರವಾಗೈತೆ. ಸರಿಯಾದ ಸಮಯಕ್ಕೆ ಹಣ ಕೊಟ್ಟು ಹೆಲ್ಪ್ ಮಾಡಿದ್ರಿ, ತುಂಬ ಥ್ಯಾಂಕ್ಸ್. ಇದೇನಮ್ಮ ಥ್ಯಾಂಕ್ಸ್ ಎಲ್ಲ ಹೇಳಿ ನನ್ನ ಬೇರೆಯವ್ರನ್ನ ಮಾಡ್ತಾ ಇದ್ದೀರಾ? ನಮ್ಮ ರಾಮಣ್ಣಂಗಿಲ್ದಿರೋ ಅಣ್ಣನ, ನಮ್ಮ ರಾಮಣ್ಣನಿಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ. ಆದಷ್ಟು ಬಿರ್ನೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ಶ್ರಮಣ. ಅವಸರ ಇಲ್ಲ ಬಿಡಿ. ಹೇಗಿದ್ರು ಅಮ್ಮವ್ರ ಶ್ರೀಮಂತಕ್ಕೂ ಮಗು ನಾಮಕರಣಕ್ಕೂ ಒಡವೆ ತಗೋಬೇಕಲ್ಲ, ಆಗ ಅಡ್ಜಸ್ಟ್ ಮಾಡಿದ್ರೆ ಆಯಿತು. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ರಾಮಣ್ಣ. ರಾಮು ಅವರೇ, ಒಡವೆ ಯಾವಾಗ ತಗೊಳ್ಳೋಣ? ಹಾಂ, ನಮ್ಮರೆ ಸರಿಯಾಗಿದ್ರೆ ನೀವು ನಡ್ರಿ, ಒತ್ತೈತದೆ. ಹಾಂ, ನೀನು ಹೇಳು. ಕಶೇರುಕ ಅಂದರೆ ಏನು? ಪ್ರಾಣಿಗಳ
ಕಶೇರುಕಗಳು ಮತ್ತು ಅಕಶೇರುಕಗಳು ಎಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಬೆನ್ನು ಮೂಳೆ ಹೊಂದಿರುವ ಪ್ರಾಣಿಗಳನ್ನು ಕಶೇರುಕಗಳು ಎಂದು ಕರೆಯುತ್ತೇವೆ. ವೆರಿ ಗುಡ್. ನೀನು ಹೇಳು. ಬಲ್ಬ್ ಒಳಗಡೆ ಇರೋ ತಂತಿನ ಯಾವ ಲೋಹದಿಂದ ಮಾಡಿರ್ತಾರೆ ಗೊತ್ತಾ? ಟಂಗ್ಸ್ಟನ್ ನಿಂದ ಮಾಡಲಾಗುತ್ತದೆ. ರೈಟ್, ವೆರಿ ಗುಡ್. ನೀ ಹೇಳು, ಏನಿನ ಹೆಸರು? ಗುಡ್. ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ಮಕ್ಕಳು. ಎಲ್ಲ ನಾ ಹೇಳ್ಕೊಟ್ಟಿದ್ದೆ ಸರ್. ಸುಳ್ಳು ಸರ್, ಇದೆಲ್ಲ ಜಾನಕಿ ಮೇಡಮ್ ಹೇಳ್ಕೊಟ್ಟಿದ್ದು. ಮಕ್ಕಳೆಲ್ಲ ಜಾನಕಿ ಅವ್ರಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ರು, ಅವ್ರನ್ನ ಸ್ಕೂಲಿಗೆ ವಾಪಸ್ ಕಳ್ಸೋಕ್ಕೆ ಯಾಕೆ ಇನ್ನೂ ಲೆಟ್ರ್ ಕಳಿಸಿಲ್ಲ? ಸರ್ ಅದು ಆದಷ್ಟು ಬೇಗ ಜಾನಕಿ ಅವ್ರನ್ನ ಸ್ಕೂಲಿಗೆ ಕರೆಸೋ ಏರ್ಪಾಡು ಮಾಡಿದ್ದಾರೆ. ಪಟ್ಟಿಲಿರೋ ಸಾಮಾನ ಕರೆಕ್ಟಾಗಿ ಆಯ್ತಲ್ವಾ? ರಮಣ ರಮಣ ರಮಣ, ನಮಸ್ಕಾರ ಕನ್ನಡ. ನಮಸ್ಕಾರ ಮರೆ. ನಮಸ್ಕಾರ ಚಲೋಣ. ನಿಮ್ಮನ್ನೇ ಭೇಟಿ ಮಾಡಬೇಕು ಅಂತ ಅನ್ಕಂಡೆ, ನೀವೇ ಸಿಕ್ಕಿದ್ರಲ್ಲ ರಮಣ್ಣ. ಹೌದಾ? ಏನು ಇಸಿಯಾ? ಏನಿಲ್ಲ, ನಮ್ಮ ಬಾಲು ಕಾಲು ನೋವಿಗೆ ಉಪ್ಪಿನ ಬಿಸಿನೀರು ಸಾಕ ಕೊಟ್ರಂತಲ್ಲ, ಅದನ್ನ ಮನೆಗೆ ಬಂದು ಹೇಳದ್ನಾ? ಆಗಾಗ ಮಾಡ್ತಾರೆ, ಸರೋಯ್ತದೆ. ಹ್ಞೂ ಕನ್ನಡ, ನನಗೂ ಶಾನೆ ಮಂಡಿ ನೋವು ಐತೆ. ಇನ್ಮ್ಯಾಕೆ ನಾನು ಹಂಗೆ ಮಾಡ್ಕತೀನಿ. ಮಾಡ್ಕೊಳ್ಳಿ, ಸರೋಯ್ತದೆ. ಅದೇಯ, ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರುಗಳು ವಾರಾನ್ಗಟ್ಲೆ ಓಡಾಡ್ತಾರೆ. ನೀವು ಸಲೀಸಾಗಿ ಸಮಸ್ಯೆನ ತೀರಿಸ್ಬಿಟ್ರಲ್ಲ ರಾಮಣ್ಣ, ಶಾನೆ ಥ್ಯಾಂಕ್ಸು. ಅಮ್ಮವ್ರೆ ನೋಡಿ, ನಿಮ್ಮ ಮನೆಯಾಗೆ ಡಾಕ್ಟ್ರ್ ಅವ್ರೆ. ಸರಿ, ನಾನು ಬರ್ತೀನಿ ರಾಮಣ್ಣ, ಬರ್ತೀನಿ ಅಮ್ಮವ್ರೆ. ನೋಡಿದ್ರ, ಎಲ್ಲರೂ ನನ್ನ ನಂಬ್ತಾರೆ, ಬುದ್ಧಿವಂತ ಅಂತ ಒಪ್ಕೋತಾರೆ. ನಾನು ಏನಿಲ್ಲ ಅಂದಿಲ್ವಲ್ಲ, ನಾನು ಒಪ್ಕೋತೀನಿ ನೀವು ಬುದ್ಧಿವಂತ ಅಂತ. ಆದರೆ ವಿದ್ಯಾಭ್ಯಾಸ ಬೇಡ ಅನ್ನೋ ನಿಮ್ಮ ವಾದನ ನಾನು ಒಪ್ಪಲ್ಲ. ಅಯ್ಯ, ಈಟೊಂದೆಲ್ಲ ಸಾಬೀತು ಮಾಡಿದ್ನಲ್ಲ, ಮತ್ತಿನ್ನೇನು? ಇಷ್ಟೇ ಸಾಲಲ್ಲ, ಬನ್ನಿ ನಾನು ಪ್ರೂವ್ ಮಾಡ್ತೀನಿ. ಸರಿ ನೋಡ್ರಿ, ಹಂಗಾರೆ ನೋಡಮ್ಮ. ಸುಧಾಕರ್ ಸರ್, ಎಲ್ಲ ನೋಟ್ ಮಾಡ್ಕೋತಿದ್ದೀರಾ? ಎಸ್ ಸರ್. ನನಗೂ ಜಾನಕಿ ಅವ್ರನ್ನ ಮೀಟ್ ಮಾಡಬೇಕು ಅನಿಸ್ತಿದೆ. ಯಾರಾದರೂ ಫೋನ್ ಮಾಡಿ ಅವ್ರನ್ನ ಬರೋಕ್ಕೆ ಹೇಳ್ತೀರಾ? ಸರ್, ನಾನು ಈಗಲೇ ಫೋನ್ ಮಾಡ್ತೀನಿ. ಗುಡ್, ಫೋನ್ ಮಾಡಿ, ನಾನು ಮಾತಾಡ್ತೀನಿ. ಹೇ ಅನು. ಜಾನಕಿ ಎಲ್ಲಿದೆಯಾ? ನಾನು ರಾಮೂರು ಹೊರಗಡೆ ಬಂದಿದ್ವಿ. ಯಾಕೆ? ಏನಿಲ್ಲ, ಸ್ಕೂಲ್ ಇನ್ಸ್ಪೆಕ್ಷನ್ಗೆ ಸರ್ ಬಂದಿದ್ರು. ಅವ್ರು ನಿನ್ನ ಜೊತೆ ಮಾತಾಡ್ಬೇಕಂತೆ. ಇರೋ, ಕೊಡ್ತೀನಿ. ನನ್ನ ಹತ್ರನಾ? ನೀನೇ ಮಾತಾಡು, ಕೊಡ್ತೀನಿ. ನಮಸ್ತೆ ಜಾನಕಿ ಅವರೇ. ನಮಸ್ತೆ ಸರ್. ಸ್ಕೂಲ್ನಲ್ಲಿ ಮಕ್ಕಳು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ ನೋಡಿ ನನಗೆ ಭಾಳ ಖುಷಿ ಆಗ್ತಿದೆ. ನನಗೂ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋ ಕುತೂಹಲ ತಂದುಬಿಟ್ಟಿದ್ದಾರೆ. ಇಫ್ ಯು ಆರ್ ಫ್ರೀ, ಸ್ಕೂಲ್ ಕಡೆ ಬರೋಕ್ಕಾಗತ್ತಾ? ಹ್ಞೂ ಸರ್,
ನಾನು ಸ್ಕೂಲ್ ಹತ್ರನೇ ಇದ್ದೀನಿ, ಈಗಲೇ ಬಂದೆ. ಫೈನ್, ಬನ್ನಿ. ಓಕೆ ಸರ್. ಯಾರನ್ನ ಮರೆ? ರಾಮೋರೆ ಬನ್ನಿ, ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲ್ಗ? ನಾನು ಬರೋಕ್ಕಿಲ್ಲ. ರಾಮೋರೆ ಅದಲ್ಲ, ಇನ್ಸ್ಪೆಕ್ಷನ್ಗೆ ಬಂದಂಥ ಆಫೀಸರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರಂತೆ. ಬನ್ನಿ ಹೋಗೋಣ. ಅಷ್ಟೇನಾ? ನನಗೇನು ಕಲ್ಸಪ್ಪಿಲ್ಲ ನಿಲ್ಲ ತಾನೇ? ಆ ಪ್ಲ್ಯಾನ್ ಇದೆ, ಆದರೆ ಈಗಲ್ಲ. ನಡೀರಿ ಹೋಗೋಣ. ಸರಿ ನಡ್ರಿ. ಹಲೋ, ನಮಸ್ಕಾರ ಅಮ್ಮನವ್ರೆ, ನಾನು ವೆಂಕಟರಮಣ ಮಾತಾಡ್ತಿರೋದು. ಹೇಳಿ ಮೇಸ್ಟ್ರೆ, ಏನು ತುಂಬ ದಿನಗಳಾದ್ಮೇಲೆ ಫೋನ್ ಮಾಡಿದ್ದೀರಾ? ಏನು ವಿಷಯ? ಅದು ಈ ಸ್ಕೂಲ್ನಾಗೆ ಒಂದು ಘಟನೆ ನಡೀತೈತೆ, ಅದನ್ನು ನಿಮ್ಗೆ ಹೇಳವ ಅಂತ ಫೋನ್ ಮಾಡಿದ್ನಿ. ಅಂಥ ಘಟನೆ ಏನಾಗಿದೆ? ಈ ಸ್ಕೂಲ್ಗೆ ಇನ್ಸ್ಪೆಕ್ಷನ್ ಆಫೀಸರ್ ಬಂದವ್ರೆ. ಹುಡುಗರನ್ನೆಲ್ಲ ಪ್ರಶ್ನೆ ಕೇಳಿ ಜಾನಕಿ ಮೇಡಮಿಗೆ ಬರೋಕ್ಕೆ ಫೋನ್ ಮಾಡವ್ರೆ. ಓ, ಜಾನಕಿನಾ? ಊರಲ್ಲಿರೋರೆಲ್ಲ ಅವಳನ್ನ ನೋಡಿ ಆಡ್ಕೊಂಡಿದ್ದಾಯ್ತು. ಈಗ ಇನ್ಸ್ಪೆಕ್ಷನ್ ಮಾಡೋರು ಅವಳಿಗೆ ಅವಮಾನ ಮಾಡಿ ಹೋಗೋಕೆ ಬಂದಿದ್ದಾರೆ ಅನ್ಸುತ್ತೆ. ಓ ಇಲ್ಲ ಅಮ್ಮನವ್ರೆ, ಅವ್ರು ಕರೆದಿರೋದು ನೋಡಿದ್ರೆ ಬೈಯ ಕರೆದಾಗ ಕಾಣಕ್ಕಿಲ್ಲ. ಹುಡುಗರು ತಾವೆಲ್ಲ ಪ್ರಶ್ನೆ ಕೇಳಿ ಜಾನಕಿ ಮೇಡಮ್ನ ಸಾನೇ ಹೋಗ್ಬಿಡ್ತಾ ಇದ್ರು. ಸರಿ, ಒಂದು ಕೆಲಸ ಮಾಡಿ, ಜಾನಕಿ ಬಂದಾಗ ನೀವು ನನಗೆ ಕಾಲ್ ಮಾಡಿ ನಿಮ್ಮ ಫೋನ್ನ ಜೇಬಲ್ಲಿ ಇಟ್ಕೊಳ್ಳಿ. ಅಲ್ಲಿ ಏನು ನಡೀತಿದೆ ಅಂತ ನಾನು ತಿಳ್ಕೊಬೇಕು. ಸರಿ ಅಮ್ಮನವ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ಅಮ್ಮನವ್ರೆ, ನನ್ನ ವಿಷಯ ಸ್ವಲ್ಪ. ಮೇಸ್ಟ್ರೆ, ಮೊದಲು ಹೇಳಿದ್ದನ್ನು ಮಾಡಿ. ಸರ್ ಬಂದರು. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ತೆ ಸರ್, ಇವರು ನಮ್ಮ ಯಜಮಾನ್ರು ರಾಮು. ಹಲೋ. ಥ್ಯಾಂಕ್ ಯು ಥ್ಯಾಂಕ್ ಯು. ಜಾನಕಿ ಅವರೇ, ನಿಮ್ಮ ವಿರುದ್ಧವಾಗಿ ಇತ್ತೀಚೆಗೆ ಬಂದಂಥ ಆರೋಪಗಳನ್ನ ಕೇಳ್ಪಟ್ಟೆ. ಇಲ್ಲಿಗೆ ಬರುವವರೆಗೂ ಅದನ್ನು ನಿಜ ಅಂತಲೇ ನಂಬಿದ್ದೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇವರೆಲ್ಲರೂ ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಹಾಗೂ ನಿಮ್ಮ ಕೆಲಸ ಎಂಥದ್ದು ಅಂತ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ನಿಮ್ಮಂಥವರು ಈ ಸ್ಕೂಲ್ಗೆ ತುಂಬಾ ಅಗತ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ವಾರೇ ವಾ, ಸೂಪರ್. ಹಂಗಾರೆ ಇನ್ಮ್ಯಾಕೆ ನಮ್ಮವ್ರ ಈ ಸ್ಕೂಲಿಗೆ ಸ್ಕೂಲಿಗೆ ಬರ್ಬೋದಾ? ಓ ಎಸ್, ಇವ್ರ ಹೆಸರನ್ನ ಟೀಚರ್ಸ್ ಅಸೋಸಿಯೇಷನ್ ಅವರು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಿದ್ರು. ನಾನು ಇಲ್ಲಿಂದ ಹೋದ ಕೂಡಲೇ ಹೆಸರನ್ನ ರಿಮೂವ್ ಮಾಡಿ ಇವ್ರಿಗೊಂದು ಲೆಟರ್ನ ಕಳಿಸ್ತೀನಿ. ಆನಂತರ ನೀವು ಸ್ಕೂಲ್ಗೆ ಬರ್ಬೋದು. ಆಲ್ ದ ಬೆಸ್ಟ್ ಜಾನಕಿ ಅವರೇ. ಥ್ಯಾಂಕ್ ಯು ಸರ್. ವೆಂಕಟರಮಣ ಅವರೇ, ನಾನು ಬರ್ತೀನಿ. ನೋಡ್ಕೊಳ್ಳಿ. ನಮ್ಮರೆ ಕೈ ಕೊಡಿ ಇಲ್ಲಿ. ಅಭಿನಂದನೆಗಳು.
ಯಾವ ಜಾಗದಾಗೆ ನಿಮ್ಗೆ ಅವಮಾನ ಆಗಿತ್ತೋ ಅದೇ ಜಾಗದಾಗೆ ದೊಡ್ಡ ಆಫೀಸರ್ಗಳು ನಿಮ್ಮನ್ನ ಹೊಗಳು ಹೋಗವ್ರೆ. ಸೂಪರ್ ನಮ್ಮರೆ. ಸ್ವೀಟ್ ಯಾವಾಗ ಕೊಡ್ತೀಯಾ? ಲೇ ಯಾವ ಜಾಗದಾಗ ಏನು ಕೇಳಬೇಕು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಅಯ್ಯೋ ರಮಣ, ಮೇಡಮ್ ಈ ಸ್ಕೂಲಿಗೆ ಬರ್ತಾವ್ರಲ್ವಾ, ಅದಕ್ಕೆ ಯಾವಾಗ ಸ್ವೀಟ್ ಕೊಡ್ತೀಯಾ ಅಂತ ಇವನ್ ಕೇಳ್ದ. ಆಟೆಯ ಅದೇನ್ಲ ಕೊಡ್ಸು ಬಿಡ್ಲಾ. ಜಾನು, ಕಂಗ್ರಾಟ್ಸ್ ಕಣೆ. ನೀನು ಯಾವಾಗ ವಾಪಸ್ ಬರ್ತೀಯ ಅಂತ ನಾವೆಲ್ಲರೂ ಕಾಯ್ತಾ ಇದ್ವಿ ಗೊತ್ತಾ. ಒಳ್ಳೇದೇ ಗೆಲ್ತದೆ ಅನ್ನೋದಕ್ಕೆ ಇದೇ ಯಾಕೆ ಸಾಕ್ಷಿ. ಸರಿ ನಮ್ಮರೆ ಹೊರಟಮ್ಮ. ಹಾಂ, ಎಲ್ಲರಿಗೂ ಬಾಯ್. ಬರ್ತೀನಿ ನಾನು. ಬಾಯ್ ಜಾನು. ಆ ವೆಂಕಟ್ ಮಾಸ್ಟ್ರು ಫೋನ್ ಮಾಡದೇ ಇದ್ದಿದ್ದನ್ನೇ ಸಂದಾಗಿರ್ತಿತ್ತಕ್ಕ. ಸಾನೆ ನಿಯತ್ತು ಅಂತ ತೋರಿಸ್ಕೊಳಕ್ಕೆ ಹೋಗಿ ನಮ್ಮ ನೆಮ್ಮದಿನ ಹಾಳಾಯ್ತಲ್ಲ. ಲೇ, ಇದರಲ್ಲಿ ಮೇಷ್ಟ್ರದೇನು ತಪ್ಪಿಲ್ಲ ಕಣೆ, ತಪ್ಪೆಲ್ಲ ನಮ್ಮದೇ. ಏನೋ ನಮ್ದಾ? ಹೆಂಗಕ್ಕ? ನಾವು ಮಾಡಿರೋ ಪ್ಲ್ಯಾನೆಲ್ಲ ಉಲ್ಟಾ ಹೊಡೆದ್ರ ಜೊತೆಗೆ ಆ ಟೀಚರ್ಗೆ ಇನ್ನೂ ಸಹಾಯ ಆಗ್ತಿದೆ ಕಣೆ. ಹ್ಞೂ ಅಕ್ಕ, ಅವಳು ಸಾನೆ ಇಷ್ಟಪಡೋ ಆ ಟೀಚರ್ ಕೆಲಸ ಕಿತ್ತಾಕಿ ಮನೆಯಾಗ ಕೂಡ್ಸಿದ್ವಲ್ಲ ಅಂತ ಖುಷಿ ಪಡ್ತಿದ್ರೆ ಅವಳಿಗಿನ್ನೂ ಸಾನೆ ಮರವಾದಿ ಗೌರವ ಕೊಟ್ಟು ಕಿಸ್ಕೊಳಕ್ಕೆ ಕರ್ಸ್ಕೊಳಂಗೆ ಅವರಲ್ಲ ಅವರು. ಆದರೂ ಇಷ್ಟು ದಿನನಾದರೂ ಅವಳು ಮನೇಲೇ ಇದ್ಲಲ್ಲ. ಆದರೆ ಅವಳೀಗ ಮಕ್ಳಿಗೆ ಮಾತ್ರ ಅಲ್ಲ, ರಾಮಣ್ಣಂಗೂ ವಿದ್ಯಾಭ್ಯಾಸ ಹೇಳ್ಕೊಡ್ತಾಳೆ ಅಂದ್ಮ್ಯಾಕೆ ಅವಳು ಸಾನೆ ಇಷ್ಟಪಡೋ ಟೀಚರ್ ಕೆಲಸನ ಈ ಸ್ಕೂಲ್ನಾಗೂ ಮಾಡ್ತಾಳೆ, ಮನೆಯಾಗೂ ಮಾಡ್ತಾವಳಲ್ಲ. ಇಲ್ಲ, ಅವಳು ಸ್ಕೂಲಲ್ಲಿ ಏನಾದರೂ ಮಾಡ್ಕೊಂಡು ಸಾಯ್ಲಿ, ಆದರೆ ಈ ಕೋಣಗೆ ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ಬಿಡಬಾರ್ದು. ನಾನು ಬಿಡೋದಿಲ್ಲ. ಸರಿ ಅಕ್ಕ, ನಾನು ಹೋಗಿ ಜ್ಯೂಸ್ ತಗೊಂಬರ್ತೀನಿ. ನಮ್ಮರೆ ನಂಗಂತೂ ಫ್ಯಾನೇ ಖುಷಿಯಾಗೋಯ್ತು. ಹಾಂ, ಕೈ ಕೊಡಿ. ಕೊಡಿ ಹೇಳ್ತೀನಿ. ಇದು ಕಾಂಗ್ರೆಸ್. ರಾಮೋರೆ, ಅದು ಕಂಗ್ರಾಟ್ಸ್. ಹ್ಞೂ, ಅದೇ ನಂಗಂತೂ ಫ್ಯಾನೇ ದಿಗ್ಲಾಗ್ಬಿಟ್ಟಿತ್ತು. ಇದೇನಪ್ಪ ಇದು, ಈ ಸ್ಕೂಲ್ ಅವರು ಈಟ್ ದಿನ ಆದರೂ ಕರಲೇ ಇಲ್ವಲ್ಲ ಅಂತ. ಅಂತೂ ಅದಕ್ಕೊಂದು ಒಳ್ಳೆ ದಿವಸ ಬಂತು ಬಿಡಿ. ದೊಡ್ಡ ದೊಡ್ಡ ಆಫೀಸರ್ಗಳೇ ನಿಮ್ಮನ್ನ ಹೊಗಳ್ಬಿಟ್ಟು ಹೊಂಟೋದ್ರು. ಫ್ಯಾನೇ ಬಂಬಟ್ ನಮ್ಮರೆ. ನಾವು ಯಾವತ್ತೂ ಇಷ್ಟಪಟ್ಟು ಮಾಡೋ ಕೆಲಸ ನಮ್ಮ ಕೈ ಬಿಡೋಕ್ಕಿಲ್ಲ ಅಲ್ವರ. ಹಂಗೆ ಕೊನೆಗೂ ಇದ್ದೇನೆ ನಿಮ್ಮ ಕೈ ಹಿಡಿತು ನೋಡಿ. ನೋಡಿದ್ರಾ, ನಿಮ್ಮ ಬಾಯಿಂದನೇ ಹೇಳ್ಬಿಟ್ರಲ್ಲ ವಿದ್ಯೆನೇ ನಮ್ಮ ಕೈ ಹಿಡಿಯೋದು ಅಂತ. ಏ ಇಲ್ಲ ಇಲ್ಲ, ಏನಿಲ್ಲ ಇಲ್ಲ, ನೀವೇ ಈಗ ಹೇಳಿದ್ರಲ್ಲ. ಅದು ನೀವು ಈ ಸ್ಕೂಲ್ ಟೀಚರ್ ಅಲ್ವರಾ, ನಿಮಗಿದ್ದೇ ಬೇಕಾಯ್ತೈತೆ, ಎಲ್ರಿಗೂ ಏನು ಇದ್ದೇ ಬೇಕಾಗಿಲ್ಲ. ಹ್ಞೂ ಸರಿ, ಬರುತ್ತೆ. ವಿದ್ಯಾಭ್ಯಾಸ ಇದ್ರೇನೆ ಮರ್ಯಾದೆ, ಗೌರವ. ಹಾಂ, ಹಂಗೆಲ್ಲ ಏನಿಲ್ಲ. ಆವತ್ತು ರಾಜ್ಯೋತ್ಸವದಾಗೆ ಎಲ್ರೂ ಕೈ ತಟ್ಟಿ ನಂಗೆ ಬೇಸನ್ಲಿಲ್ವೇ? ಮಾತು ಬದಲಾಯಿಸ್ಬೇಡಿ, ಅದು ಬೇರೆ ಇದು ಬೇರೆ. ಹಾಂ, ಎರಡೂ ನಡೆದಿದ್ದು ಸ್ಕೂಲಾಗೆ ತಾನೇ. ರಾಮೋರೆ, ನಮ್ಮರ ನಾನಿವಾಗ ಖುಷಿಯಾಗಿವ್ನಿ. ಇವತ್ತು ಹಂಗೆ ಇರಕ್ಕೆ ಬಿಡಿ. ನೀವು ಕಲಿಬೇಕು ಅಷ್ಟೇ.
ನೀವು ಮನೆಗೆ ನಡಿಬೇಕು ಅಷ್ಟೇ. ನಡ್ರಿ.